ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಒಂದು ಫ್ಯಾನ್ಸಿದು ಈ ಥರ ಡ್ರೆಸ್ನ ಸ್ಟಿಚ್ ಮಾಡೋಕ್ಕೆ ಕೇಳ್ತಾ ಇದ್ರು ಸಿಸ್ಟರ್ ಒಬ್ಬರು. ನಾನು ಒಂದು ನೈಟ್ ಡ್ಯೂಟಿಯಲ್ಲಿ ತೋರಿಸಿದ್ದೆ, ಅದಕ್ಕೋಸ್ಕರನೇ ಒಂದು ಸ್ಯಾರಿ ತೊಗೊಂಡಿದ್ದೀನಿ. ಲೈನಿಂಗ್ ಇರಲಿಲ್ಲ ಅಂದ್ಬಿಟ್ಟು ವೆಯ್ಟ್ ಮಾಡ್ತಿದ್ದೆ. ಇದು ಬ್ಲೌಸ್ ಪೀಸು. ಇವಾಗ ಇದನ್ನು ಮೇಲ್ಗಡೆ ಹಾಕಿ ಅರ್ಧಕ್ಕೆ ಸೀರೆ ಪೀಸ್ ಕೊಟ್ಟು ಸ್ಟಿಚ್ ಮಾಡ್ತಾ ಇದ್ದೀನಿ. ಅಂದರೆ ಪ್ರಿನ್ಸ್ ಕಟ್ಟಲ್ಲಿ ಬನ್ನಿ ಯಾವ ರೀತಿ ಕಟಿಂಗ್ ಮಾಡೋದು, ಯಾವ ರೀತಿ ಸ್ಟಿಚಿಂಗ್ ಮಾಡೋದು ಅಂತ ತೋರಿಸಿ. ಇದು ಹೊಸ ಸೀರೆನೇ, ಹಳೆ ಸೀರೆ ಅಲ್ಲ. ಇದೊಂದು 300-350 ತುಂಬ ದಿನ ಆಗಿದೆ. ಈ ಥರ ಡ್ರೆಸ್ ಹೊಲಿಯೋಕ್ಕೆ ಅಂದ್ಬಿಟ್ಟು ನಾನು ತೊಗೊಬಂದು ಇಟ್ಕೊಂಡಿದ್ದೆ. ಆ ಥರದ್ದು ಇದು ಸೀರೆ ಈ ಥರ ಇದೆ, ಒಂದು ಸ್ಯಾಟಿನ್ ಥರ. ಓಕೆನಾ, ಈ ಥರ ಇದೆ ಸ್ಯಾರಿ. ಇದರಲ್ಲಿ ನಾನು 3 ಮೀಟರ್ ತೊಗೋತೀನಿ. ಓಕೆನಾ, ಇದಕ್ಕೆ ಲಂಗಕ್ಕೆ 3 ಮೀಟರ್ ತೊಗೊಂಡ್ರೆ ಸಾಕು. ನೀವು ಇನ್ನೂ ಅಗಲ ಬೇಕು ಅಂದರೆ ತೊಗೋಬೋದು. ನಾನು 3 ಮೀಟರ್ ತೊಗೋತೀನಿ. ಓಕೆನಾ, ನೋಡಿ ಈ ರೀತಿ ಟೇಪಲ್ಲಾದರೂ ಅಳತೆ ಮಾಡ್ಕೊಳ್ಳಿ, ಈ ಥರ ಕೈಯಲ್ಲಾದರೂ ಅಳತೆ ಮಾಡ್ಕೋಬೋದು. ಮಿನಿಮಮ್ 3 ಮೀಟರ್ ಸಾಕು. ಇಲ್ಲ ನೀವು ಫುಲ್ಲು ಕೊಟ್ಕೊಂಡು ಹೊಲ್ಕೋತೀನಿ ಅಂದ್ರೂ ಕೊಟ್ಕೋಬೋದು, ತೊಂದರೆ ಏನಿಲ್ಲ. ನಾನು 3 ಮೀಟರ್ ತೊಗೋತಾ ಇದ್ದೀನಿ. ಓಕೆನಾ, ಈ ರೀತಿ 3 ಮೀಟ್ರಿಗೆ ಕಟ್ ಮಾಡ್ಕೊಳ್ಳಿ. ಇಲ್ಲ ಓಲ್ಡ್ ಸ್ಯಾರಿ ಇದ್ರೆ ಓಲ್ಡ್ ಸೀರೆ ತಗೊಳ್ಳಿ. ಆದರೆ ಬ್ಲೌಸ್ಗೆ ಡಬಲ್ ಕಲರ್ ಬೇಕಾಗಿರೋಲ್ಲ, ಅದು ಕಾಂಬಿನೇಷನ್ ತಗೊಳ್ಳಿ. ಓಕೆನಾ, ಅಂದರೆ ಸೀರೆ ಹಳೆ ಸೀರೆ ಇದ್ರೆ, ಇದು ಹೊಸ ಸ್ಯಾರಿ, ಅದಕ್ಕೋಸ್ಕರ ಇವಾಗ ಇದನ್ನ ಕಟ್ ಮಾಡ್ಕೊತೀನಿ. ಇವಾಗ ಇದನ್ನ ಈ ರೀತಿ ನನಗೆ 3 ಮೀಟರ್ ಮಾತ್ರ ಬೇಕು. ನೀವು ಇಕ್ಕಿದ್ದು ಸೈಡ್ಗೆ ಇಡೋಣ. ಇದು ಯೂಸ್ ಆದರೆ ಯೂಸ್ ಮಾಡ್ಕೊಳ್ಳೋಣ, ಇಲ್ಲಾಂದ್ರೆ ಸೈಡ್ ಇಡೋಣ. ಓಕೆನಾ, ಇದು ಕಡಿಮೆ ರೇಟಿಂದು, ಅಂದರೆ 30 ರೂಪಾಯಿ, 40 ರೂಪಾಯಿಗೂ ಸಿಗುತ್ತೆ. ಇದು ಕಡಿಮೆ ರೇಟಿಂದು. ಅದು ಯಾವಾಗಲೂ ತಂದಿಕ್ಕಿದ್ದೆ ನಾನು ಈ ಥರ ಡ್ರೆಸ್ ಹೊಲಿಯೋಕ್ಕೆ ಅಂದ್ಬಿಟ್ಟು. ಅಂದರೆ ಪನ್ನ ಚಿಕ್ಕದಿರುತ್ತೆ, ಹಾಗಾಗಿ ಜಾಯಿಂಟ್ ಮಾಡ್ಕೋಬೇಕಾಗುತ್ತೆ ಇದನ್ನು. ಹಾಗಾಗಿ ನೀವು ತಗೊಂಡ್ರೆ ದೊಡ್ಡದೇ ತೊಗೊಳ್ಳಿ, ಅದು 40 ರೂಪಾಯಿ ಇರುತ್ತೆ. ಓಕೆನಾ, 10 ರೂಪಾಯಿ ಡಿಫ್ರೆನ್ಸ್ ಇರುತ್ತೆ. ನೀವು ಈ ಥರ ಆದರೆ ನೋಡಿ, ಇಲ್ಲಿ ಮಧ್ಯದಲ್ಲಿ ಜಾಯಿಂಟ್ ಮಾಡ್ತೀರಾ, ಜಾಯಿಂಟ್ ಮಾಡ್ಕೋಬೇಕಾಗುತ್ತೆ. ಓಕೆನಾ, ಅದಕ್ಕೋಸ್ಕರ ಏನು ಮಾಡಿ, ನೀವು ಅದೇ ತೊಗೊಬಿಟ್ರೆ ವಾಸಿ. ಈ ರೀತಿ ಜಾಯಿಂಟ್ ಮಾಡ್ಕೋಬೇಕು. ಈ ರೀತಿ ಡಬಲ್ ಫೋಲ್ಡ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಡಬಲ್ ಫೋಲ್ಡ್ ಮಾಡ್ಕೋಬೇಕು ಮೊದಲು. ಇದಕ್ಕೂ ಅಷ್ಟೇ 3 ಮೀಟರ್ ತೊಗೋಬೇಕಾಗುತ್ತೆ. ನೀವೇನು ಡ್ರೆಸ್ಸಿಗೆ ತೊಗೋತೀರಾ ಅಷ್ಟೇ ತೊಗೊಳ್ಳಿ. ಅಂದರೆ ಅದೇ ನಾನು ಹೇಳ್ದಂಗೆ ಇದು ಪನ್ನ ಚಿಕ್ಕದಾಗಿರೋದನ್ನ ಜಾಯಿಂಟ್ ಮಾಡ್ಕೊಂಡಿದ್ದೀನಿ. ಓಕೆನಾ, ಈ ರೀತಿ ಡಬಲ್ ಫೋಲ್ಡ್ ಮಾಡಿಕೊಂಡು ಈ ಥರ ತ್ರಿಭುಜ ಆಕಾರದಲ್ಲಿ ಮಾಡ್ಕೋಬೇಕು. ಓಕೆನಾ, ಈ ರೀತಿ ಹಾಕ್ಕೊಂಡು ಇಟ್ಕೊಳ್ಳಿ. ಇದು ಜಾಯಿಂಟಿಂಗು ಬರಲ್ಲ, ಯಾಕೆಂದರೆ ನಾನು ಜಾಯಿಂಟ್ ಮಾಡಿದ್ದೀನಿ ಆಲ್ರೆಡಿ. ಹಾಗಾಗಿ ಬಂದರೆ ಸ್ವಲ್ಪ ಬರುತ್ತೆ, ಇಲ್ಲಾಂದ್ರೆ ಇಲ್ಲ. ನೋಡಿ, ಈ ರೀತಿ ಕರೆಕ್ಟಾಗಿ ಇಟ್ಕೊಳ್ಳಿ. ನಾನು ಅದಕ್ಕೆ ಜಾಗ ಸ್ವಲ್ಪ ದೊಡ್ಡದಾಗಿರಲಿ ಅಂತಲೇ ಇಟ್ಕೊಂಡಿದ್ದೀನಿ, ಯಾಕಂದರೆ ಗೊತ್ತಾಗಲ್ಲ ಯಾವ ರೀತಿ ಜೋಡಿಸ್ಕೋಬೇಕು ಅಂತ. ನೋಡಿ, ಈ ರೀತಿ ಜೋಡಿಸ್ಕೋಬೇಕಾಗುತ್ತೆ ನೀಟಾಗಿ. ಈ ಜೋಡಿಸ್ಕೊಳ್ಳೋದೇ ಒಂದು ಕಲೆ. ಓಕೆನಾ, ನೋಡಿ ಈ ರೀತಿ ಒಂದೇ ಸಮನಾಗಿ ನಿಟ್ ಮಾಡ್ಕೊಳ್ಳಿ. ಸ್ಕೇಲು, ಮಾರ್ಕಿಂಗ್ ಪೀಸು ಅಳತೆ ಇದೆ, ಈ ಅಳತೆಗೆ ಸ್ಟಿಚ್ ಮಾಡಬೇಕು. ಓಕೆನಾ, ಇದನ್ನ ಉಲ್ಟಾ ಮಾಡ್ಕೊಂಡ್ಬಿಡೋಣ. ನಾವು ಸೀದಾ ಇಟ್ಕೊಂಡ್ರೆ ನಮಗೆ ಗೊತ್ತಾಗಲ್ಲ, ಕನ್ಫ್ಯೂಸ್ ಆಗಿಬಿಡುತ್ತೆ. ಉಲ್ಟಾ ಇಟ್ಕೊಳ್ಳೋಣ, ಅವಾಗ ಸೊಂಟ ಸುತ್ತಾಳತೆ ಎಲ್ಲ ನೀಟಾಗಿ ಬರುತ್ತೆ. ಓಕೆನಾ, ಯಾವುದೇ ಆದರೂ ಅಷ್ಟೇ ಉಲ್ಟಾ ಇಟ್ಕೊಳ್ಳಿ. ಸೀದಾ ಇಟ್ಕೊಂಡಾಗ ನಮಗೆ ಅದು ನೀಟಾಗಿ ಕುತ್ಕೊಳ್ಳಲ್ಲ, ಅವಾಗ ನಮಗೆ ಕಡಿಮೆ ಆಗಿಬಿಡುತ್ತೆ. ಓಕೆನಾ, ಮೊದಲನೇದಾಗಿ ಸೊಂಟದ ಸುತ್ತಳತೆ ತೊಗೋಬೇಕು. ಓಕೆನಾ, ಇಲ್ಲಿ ಈ ಅಳತೆ ತೊಗೋಬೇಕು. ಮೊದಲಿಗೆ ಬೇಕಾಗಿರೋದೆ ನಮ್ಗೆ ಈ ಅಳತೆ. ಓಕೆನಾ, ಈ ಅಳತೆನ ಈ ಡ್ರೆಸ್ನ ಒಬ್ರು ಸಿಸ್ಟರ್ ಕೇಳಿದ್ರು. ಪಾಪ ಅವರು ಕೇಳ್ತಾನೆ ಇದ್ರು, ನನಗೆ ರೆಡಿ ಮಾಡೋಕ್ಕಾಗಿರಲಿಲ್ಲ ಇವತ್ತು. ಅದಕ್ಕೆ ಅವ್ರಿಗೋಸ್ಕರನೇ ಈ ವಿಡಿಯೋ. ಪ್ರಿನ್ಸ್ ಕಟ್ಟಲ್ಲಿ 2 ಕಲರಲ್ಲಿ ಬರುತ್ತೆ. ಫ್ರಂಟಲ್ಲಿ ಇಲ್ಲಿ ಪ್ರಿನ್ಸ್ ಕಟ್ಟಲ್ಲಿ ಬಂದ್ಬಿಟ್ಟು ಈ ಕಡೆ ಒಂದು ಕಲರ್, ಈ ಕಡೆ ಒಂದು ಕಲರು, ಮಧ್ಯೆ ಸೀರೆ ಕಲರು, ಆ ಥರ ಬರುತ್ತೆ. ಆ ಥರದ್ದು ಕೇಳಿದ್ರು, ಅದಕ್ಕೋಸ್ಕರನೇ ಇದು ಡಬಲ್ ಕಲರ್ ಇದೆ, ಚೆನ್ನಾಗಿ ಕಾಣಿಸುತ್ತೆ ಅಂದ್ಬಿಟ್ಟು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಓಕೆನಾ, ಇವಾಗ ಬನ್ನಿ ಸೊಂಟದ ಸುತ್ತಳತೆ ನೋಡೋಣ. ಸ್ವಲ್ಪ ಲೇಟ್ ಆಗಿದ್ದಕ್ಕೆ ಸಾರಿ. ಇನ್ನು ಯಾವುದಾದ್ರೂ ವೀಡಿಯೋಸ್ ಬೇಕು ಅಂದರೆ ಕಮೆಂಟ್ ಮಾಡಿ, ನಾನು ಅದನ್ನು ಹಾಕೋಕ್ಕೆ ಟ್ರೈ ಮಾಡ್ತೀನಿ. 1-2 ದಿನ ಮಾಡಲ್ಲ, ಹಾಕ್ತೀನಿ. ಓಕೆನಾ, ನೋಡಿ ಈ ರೀತಿ ಈ ಸೊಂಟದ ಸುತ್ತಳತೆ ಎಷ್ಟಿದೆ ಅದು ನೋಡ್ಕೊಳ್ಳಿ ಫಸ್ಟು. ಇದು ಬಂದ್ಬಿಟ್ಟು ನಮ್ಗೆ ಕರೆಕ್ಟಾಗಿ 16 ಇಂಚಿದೆ. ಓಕೆನಾ, 16 ಇಂಚನ್ನ 2 ಭಾಗ ಮಾಡೋಣ. 16 ಇಂಚು ಬರ್ಕೊಬಿಡಿ, ಗ್ಯಾಪ್ನ ಬರಲ್ಲ ಅಂದರೆ. ಇವಾಗ 16 ಇಂಚನ್ನ ಈ ರೀತಿ 2 ಭಾಗ ಮಾಡಿ, ಇವಾಗ ಇಲ್ಲಿಂದ 2 ಇಂಚ್ ಎಕ್ಸ್ಟ್ರಾ ತೊಗೊಳ್ಳಿ. ಓಕೆನಾ, 8 ಇಂಚಿದೆ, 2 ಇಂಚ್ ಎಕ್ಸ್ಟ್ರಾ ಸೇರಿಸಿ 10 ಇಂಚಿಗೆ ತೊಗೋಬೇಕು. ಓಕೆನಾ, 10 ಇಂಚಿಗೆ ಇಲ್ಲಿ ಮಾರ್ಕ್ ಮಾಡ್ಕೊಳ್ಳಿ. 10 ಇಂಚ್ ಬರಬೇಕು ನಮಗೆ. ಈ ರೀತಿ
ನೀಟಾಗಿ ಇಟ್ಕೊಳ್ಳಿ. ಓಕೆನಾ. ಇಲ್ಲಿಂದ ನಮಗೆ 10 ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು. ಓಕೆನಾ. ಈ ರೀತಿ ಇಲ್ಲಿ ಮಾರ್ಕ್ ಮಾಡ್ಕೊಂಡ್ಬಿಟ್ಟು ಈ ಕಡೆಯಿಂದ ಇಲ್ಲಿಂದ ಕರೆಕ್ಟಾಗಿದೆ ಚೆಕ್ ಮಾಡ್ಕೊಳ್ಳಿ. 13 ಇಂಚಿದೆ, ಇಲ್ಲಿಗೂ 13 ಇಂಚು ಮಾರ್ಕ್ ಮಾಡಿ, ಇಲ್ಲಿಗೂ 13 ಇಂಚು ಮಾರ್ಕ್ ಮಾಡಿ. ಅವಾಗ ಏನಾಗುತ್ತೆ, ಇಲ್ಲಿ ನಮಗೆ ಇವಾಗ 10 ಇಂಚು ಬರಬೇಕು. ಓಕೆನಾ. ಅಂದರೆ ಇದು ಈ ಥರ ಕ್ರಾಸ್ ಇರೋದ್ರಿಂದ ಹಿಂಗೆ ಕ್ರಾಸಾಗೆ ಬರೋದದು, ಈ ರೀತಿ ಬರುತ್ತೆ. ಓಕೆನಾ. ಇಲ್ಲಿಂದ ಕ್ರಾಸಾಗೆ ಬರೋದ್ರಿಂದ 10 ಇಂಚು ಕರೆಕ್ಟಾಗಿದೆ, ತೊಂದರೆ ಏನಿಲ್ಲ. ಇದಿಷ್ಟು ನಮಗೆ ಬೇಕಾಗಿರೋದು. ಓಕೆನಾ. ಈ ಸ್ವಲ್ಪ ಹೆಚ್ಚು ಕಡಿಮೆ ಇದ್ರೆ ಸರಿ ಮಾಡ್ಕೊಳ್ಳಿ. ಓಕೆನಾ. ಈ ರೀತಿ ಇದೆ. ಇದಕ್ಕೆ ನೀವು ಒಂದೊಂದು ಪಿನ್ ಹಾಕೊಂಡ್ಬಿಟ್ರೆ ವಾಸಿ, ಯಾಕೆಂದರೆ ನೀವು ಬಟ್ಟೆನ ಹಿಂಗೆ ಎಳ್ದಾಗೆಲ್ಲ ಸ್ವಲ್ಪ ಸುಕ್ಕಾಗೋ ಚಾನ್ಸ್ ಇರುತ್ತೆ. ಅದಕ್ಕೆ ಒಂದು ಪಿನ್ ಹಾಕೊಂಡ್ಬಿಟ್ರೆ, ಗುಂಡು ಪಿನ್ ಹಾಕೊಳ್ಳಿ. ನಾನು ಗುಂಡು ಪಿನ್ ಸಿಕ್ಕಲಿಲ್ಲ, ಅದಕ್ಕೆ ಈ ಪಿನ್ ಹಾಕ್ಕೊಂಡೆ. ಗುಂಡು ಪಿನ್ ಹಾಕೊಂಡ್ರೆ ಇನ್ನೂ ಒಳ್ಳೆಯದು. ಓಕೆನಾ. ಇಲ್ಲೊಂದು ಹಾಕೊಳ್ಳಿ, ಬಟ್ಟೆ ಸರಿಯೋದಿಲ್ಲ. ಇದಕ್ಕಂತೂ ಬೇಕೇ ಬೇಕು, ನೀವು ಪಿನ್ ಹಾಕೊಂಡೇ ಮಾಡಬೇಕು, ಇಲ್ಲಾಂದ್ರೆ ಬಟ್ಟೆ ಆ ಕಡೆ ಈ ಕಡೆ ಇದಾಗುತ್ತೆ, ಸ್ಟಿಚಿಂಗ್ ಮಾಡೋ ಕಷ್ಟ ಆಗ್ಬಿಡುತ್ತೆ. ಓಕೆನಾ. 3 ಕಡೆನೂ ಒಂದೊಂದು ಪಿನ್ ಹಾಕಿದ್ದೀನಿ, ಸರಿ ಬರೋದು ಅಂತ. ಓಕೆನಾ. ಇವಾಗ ರೆಡಿ ಆಯಿತು. ಈಗ ಈ ರೀತಿ ಗೊತ್ತಾಯ್ತಲ್ಲ, ಸೊಂಟದ ಸುತ್ತಳತೆ ಏನಿರುತ್ತೆ ಅದನ್ನ 4 ಭಾಗ ಮಾಡಿ ಅದಕ್ಕೆ ಇಲ್ಲಿ 2 ಇಂಚ್ ಆ್ಯಡ್ ಮಾಡ್ಕೊಳ್ಳಿ. ಓಕೆನಾ. ನಮಗೆ 8 ಇಂಚ್ ಬಂತು, ಅದಕ್ಕೆ ಪ್ಲಸ್ 2 ಇಂಚ್ ಆ್ಯಡ್ ಮಾಡಿ 10 ಇಂಚು ತೊಗೊಂಡಿದ್ದೀನಿ. ಅಂದರೆ 2 ಇಂಚು ಎಕ್ಸ್ಟ್ರಾ ಸ್ಟಿಚಿಂಗಿಗೆ, ಅದು ನೀವು ಟೈಟು ಲೂಸ್ ಮಾಡ್ಕೊಳ್ಳೋಕ್ಕೆ ಯೂಸ್ ಆಗುತ್ತೆ. 2 ಇಂಚ್ ಎಕ್ಸ್ಟ್ರಾ ತೊಗೊಂಡಿರೋದು. ಓಕೆನಾ. ಇವಾಗ ಉದ್ದ ತೊಗೋಬೇಕು. ಇಲ್ಲಿಂದ ಉದ್ದ ಎಷ್ಟಿದೆ ನೋಡ್ಕೊಳ್ಳೋಣ. ಇವಾಗ ಇದು ಲಂಗ ಆಗಿರೋದ್ರಿಂದ ಇಲ್ಲಿ ಕರೆಕ್ಟಾಗಿ ಜಾಯಿಂಟ್ ಮಾಡಿರ್ತೀವಲ್ಲ, ಇಲ್ಲಿಂದ ತಗೊಳ್ಳಿ. ಓಕೆನಾ. ನೀವು ಆ ಕಡೆ ಈ ಕಡೆ ತಗೊಂಡಾಗ ಕ್ರಾಸಾಗಿ ಹೋಗಿ ಹೆಚ್ಚು ಕಡಿಮೆ ಆಗ್ಬೋದು. ಈ ಥರ ಜಾಯಿಂಟಿಂಗ್ ಇರುತ್ತಲ್ಲ, ಇಲ್ಲಿಂದ ತಗೊಳ್ಳಿ. ಓಕೆನಾ. ಇಲ್ಲಿಂದ ನೀಟಾಗಿ ಜಾಯಿಂಟ್ ಇರುತ್ತಲ್ಲ, ಸೈಡ್ ಜಾಯಿಂಟ್ ಮಾಡಿರ್ತೀವಲ್ಲ, ಅಲ್ಲಿಂದ ತಗೊಳ್ಳಿ. ಇಲ್ಲಿಂದ ಇದು 38 ಇಂಚ್ ಇದೆ ನೋಡಿ. ಟೋಟಲು 38 ಇಂಚ್ ಇದೆ. ಕೆಳಗಡೆ ಒಂದು ಇದು ಲೈನಿಂಗ್ ಆಗಿರೋದ್ರೆ 38 ಇಂಚೆ ಸಾಕು. ಓಕೆನಾ. ಫೋಲ್ಡ್ ಮಾಡಿದಾಗ 1 ಇಂಚ್ ಮೇಲಾಗುತ್ತೆ. 38 ಇಂಚು ನೋಡಿ, ಇಲ್ಲಿಗೆ ಬಂತು 38 ಇಂಚು, 38. ಓಕೆನಾ. ಮತ್ತೆ ಇದನ್ನ ಹಂಗೆ ಟೇಪ್ನ ಸ್ವಲ್ಪ ಮುಂದೆ ಮೂವ್ ಮಾಡಿ ಇಲ್ಲಿಂದ 38ಗೆ ಹಂಗೆ ಮಾರ್ಕ್ ಮಾಡ್ಕೊಳ್ಳಿ. ಓಕೆನಾ. ಹಿಂಗೆ ಮೂವ್ ಮಾಡಿ 38 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ. ಓಕೆನಾ. ನೋಡಿ ಇಲ್ಲಿವರೆಗೂ ಬಂತು. ಇಲ್ಲಿಂದ ಸ್ವಲ್ಪ ಜಾಯಿಂಟಿಂಗ್ ಬರುತ್ತೆ, 1-2-3 ಇಂಚು ನೋಡಿ. 38 ಇಂಚು ಇಲ್ಲಿಗೆ ಬಂತು. ಓಕೆನಾ. ನೋಡಿ ಈ ರೀತಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಒಂಚೂರು ಜಾಯಿಂಟಿಂಗ್ ಬರುತ್ತೆ ನೋಡಿ, ಇಲ್ಲೊಂದು ಇಂಚು ಬಟ್ಟೆ ಇದೆಯಲ್ಲ ಅದನ್ನ ಇಲ್ಲಿ ಜಾಯಿಂಟ್ ಮಾಡ್ಕೊಳ್ಳೋಣ, ಏನು ತೊಂದರೆ ಏನಿಲ್ಲ. ಓಕೆನಾ. ಇವಾಗ ಇದು ಸ್ವಲ್ಪ ಕಲ್ಲರು ಇದಾಗಿದೆ, ನಿಮ್ಗೆ ಕಾಣಿಸ್ಲಿ ಅಂತ ಈ ರೀತಿ ಮಾರ್ಕ್ ಮಾಡ್ತಾ ಇದ್ದೀನಿ. ಓಕೆನಾ. ಓಕೆನಾ. ಈ ರೀತಿ ಬಂತು, ಕಾಣಿಸ್ತಿದೆ ಅನ್ಕೋತೀನಿ. ಓಕೆನಾ. ಕಾಣಿಸ್ತಿದೆಯಾ? ಕಟ್ ಮಾಡ್ಕೊಳ್ಳೋಣ. ಓಕೆನಾ. ಪಿನ್ನ ತೆಗಿಯಕ್ಕೆ ಹೋಗ್ಬೇಡಿ, ಯಾಕೆಂದರೆ ನೀವು ಮತ್ತೆ ಇನ್ನೂ ಡ್ರೆಸ್ ಮೇಲೆ ಇಟ್ಟು ಕಟ್ ಮಾಡ್ಕೋಬೇಕಾಗುತ್ತೆ. ಅದಕ್ಕೋಸ್ಕರ ಅದನ್ನು ತೆಗಿಯಕ್ಕೆ ಹೋಗ್ಬೇಡಿ. ಓಕೆನಾ. ತೆಗೆದ್ರೆ ಏನಾಗುತ್ತೆ, ಹೆಚ್ಚು ಕಡಿಮೆ ಆಗುತ್ತೆ. ಮತ್ತೆ ಅದನ್ನು ಜೋಡಿಸ್ಕೊಂಡು ಕೂತ್ಕೊಳ್ಳೋಕೆ, ಇದು ಅಂಬ್ರೆಲಾ ಕಟ್ಟಿಂಗ್ ಹಾಕಿರೋದ್ರಿಂದ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ, ಆ ಥರ ಮಾಡ್ಕೋಬೇಡಿ. ಓಕೆನಾ. ಈ ರೀತಿ ಈಗ ಕಟ್ ಮಾಡ್ಕೊಳ್ಳೋಣ. ಈ ರೀತಿ ಬಂತು. ಇದು ಹೆಚ್ಚು ಕಡಿಮೆ ಇದೆ, ಸ್ವಲ್ಪ ಕ್ರಾಸ್ ಆಗಿದೆ, ಕಟ್ ಮಾಡ್ಕೋತೀನಿ. ಯಾಕಂದರೆ ನಾವು ಜಾಯಿಂಟ್ ಮಾಡುವಾಗ ಹೆಚ್ಚು ಕಡಿಮೆ ಬರಬಾರ್ದು ಅಂತ ಒಂದು ಲೆವೆಲ್ಗೆ ಇರಲಿ. ಓಕೆನಾ. ಇದಿಷ್ಟು ಜಾಯಿಂಟ್ ಮಾಡ್ಕೊಂಡ್ರೆ ಆಯಿತು, ಯಾಕಂದರೆ ಏನಿಲ್ಲ. ಜಾಯಿಂಟ್ ಮಾಡ್ಕೊಳ್ಳೋಣ. ಇಷ್ಟು ಬರುತ್ತೆ. ಇಲ್ಲೇನು ಮಾರ್ಕ್ ಮಾಡಿರ್ತೀವಲ್ಲ ಅದಕ್ಕೆ ಸ್ವಲ್ಪ ಜಾಸ್ತಿ ತಗೊಳ್ಳಿ. ಓಕೆನಾ. ಇಲ್ಲೇನು ನಾವು ಇಲ್ಲಿ ಕಟ್ ಮಾಡಿರ್ತೀವಲ್ಲ ಅದಕ್ಕೆ ಕೈ ಇಟ್ಕೊಳ್ಳಿ, ನಿಮ್ಗೆ ಇಲ್ಲಿ ಮಾರ್ಕ್ ಗೊತ್ತಾಗುತ್ತೆ. ಓಕೆನಾ. ಅದ್ರ ಮಾರ್ಕಲ್ಲಿ ಈ ರೀತಿ ಕಟ್ ಮಾಡ್ಕೊಳ್ಳಿ. ಓಕೆನಾ. ಇಷ್ಟೇ. ಓಕೆನಾ. ಇದಿಷ್ಟು ತೆಗೆದುಬಿಡೋಣ. ಇದಿಷ್ಟು ಜಾಯಿಂಟ್ ಇದೆ. ಓಕೆನಾ. ಈಗ ಈ ರೀತಿ ಡಬಲ್ ಫೋಲ್ಡ್ ಆದಮೇಲೆ ಈಗ ತಗೊಳ್ಳಿ, ಇದನ್ನು ಈ ಕಡೆ ತಗೊಂಡು ಈ ಥರ ನೋಡಿ, ಇವೆರಡು ಜಾಯಿಂಟಿಂಗ್ ಈ ಥರ ಬರಬೇಕು.
ಈಗ ಇದನ್ನು ಈಗ ಮಾಡಿ ಓಕೆನಾ. ಈ ರೀತಿ ಬರುತ್ತೆ ಓಕೆನಾ. ಯಾಕೆಂದರೆ ಇದು ಅಷ್ಟೇ ಜಾಯಿಂಟಿಂಗ್ ಎಲ್ಲ ಬರುತ್ತೆ, ಮತ್ತು ಆ ಕಡೆ ಈ ಕಡೆ ಸರಿಬಾರ್ದು ಅಂತ ಓಕೆನಾ. ಮಾಡ್ತೀನಿ ಸಿಸ್ಟರ್ ಆಗೋಯ್ತು. ಈಗ ಇದೇನು ಕಟ್ ಮಾಡ್ಕೊಂಡಿದ್ದೀವಲ್ಲ ಇದನ್ನ ಈ ರೀತಿ ಇಟ್ಕೊಳ್ಳಿ ಓಕೆನಾ. ಈ ಸೊಂಟ ಸುತ್ತಾಡ್ತು ಎಲ್ಲಿವರೆಗೂ ಬರುತ್ತೆ ಅಲ್ಲಿವರೆಗೂ ಇಟ್ಕೊಳ್ಳಿ ಮೇಲೆ ಓಕೆನಾ. ಇದು ನಮಗೆ ಕರೆಕ್ಟಾಗಿ ಬರಬೇಕು. ಇದಕ್ಕಿಂತ 1 ಇಂಚು ಕೆಳಗಡೆ ಜಾಸ್ತಿ ತೊಗೊಂಡ್ರೆ ಸಾಕು. ಏನಕ್ಕಪ್ಪ ಅಂದರೆ ಫೋಲ್ಡ್ ಮಾಡೋದಕ್ಕೋಸ್ಕರ. ಇದನ್ನು ನಾವು ಹಿಂಗೆ ಫೋಲ್ಡ್ ಮಾಡಿದಾಗ ಇಲ್ಲಿಗೆ ಬರುತ್ತೆ, ಇದನ್ನು ಇಷ್ಟು ತೊಗೊಂಡ್ರೆ ಇಲ್ಲಿಗೆ ಬರುತ್ತೆ ಅಷ್ಟೇ, ಇನ್ನೇನು ಚೇಂಜಸ್ ಇಲ್ಲ. ಇದನ್ನು ಕರೆಕ್ಟಾಗಿ ಇಟ್ಕೊಳ್ಳಿ ನೋಡಿ. ನಿಮ್ಗೆ ಅಷ್ಟು ಏನಾದರೂ ಡೌಟ್ ಆದರೆ ಇದರಲ್ಲಿ ಒಂದ್ಸಲ ಅಳತೆ ಮಾಡ್ಕೊಳ್ಳಿ. ಇದೇನು ಅಳತೆ ಇದೆ ಇದೆಯಲ್ಲ, ಇದು 14.25 ಇದೆ. ಇಲ್ಲಿಂದ ಇಲ್ಲಿಗೆ ನಮಗೆ 14.25 ಇದೆ ಓಕೆನಾ. ಈ 14.25ಗೆ ಮಾರ್ಕ್ ಮಾಡಿ, ಆವಾಗ ನಿಮಗೆ ಕರೆಕ್ಟಾಗಿ ಬರುತ್ತೆ ಓಕೆನಾ. ಈ ರೀತಿ ನೋಡಿ ಇಲ್ಲಿಗೆ ಬಂತು. ಈಗ ಇಲ್ಲಿಂದ ಜಾಯಿಂಟ್ ಮಾಡ್ಕೊಳ್ಳಿ. ಈ ಥರ ಇಲ್ಲಿಂದ ಜಾಯಿಂಟ್ ಮಾಡಿ ಇದು ನಮ್ಗೆ 10 ಇಂಚ್ ಬರುತ್ತಾ ನೋಡ್ಕೊಳ್ಳಿ. ಇಲ್ಲರ ಇದೇ ಕರೆಕ್ಟಾಗಿದೆಯಲ್ವಾ, ಇದನ್ನು ಹಿಂಗೆ ಕರೆಕ್ಟಾಗಿ ಇಟ್ಕೊಳ್ಳಿ ಇಷ್ಟೇ ನೋಡಿ. ಇವಾಗ ಸರಿ ಹೋಯ್ತು ಓಕೆನಾ. ಇವಾಗ ಕೆಳಗಡೆನೂ ಅಷ್ಟೇ ನಾನು ಹೇಳ್ದಂಗೆ ಇದು ಹೇಗಿದೆ ಹಾಗೆ ಇರಲಿ. ಓಕೆ, ಇದು ಹೇಗಿದೆ ಹಾಗೆ ಇಟ್ಕೊಳ್ಳಿ. ಅಲ್ಲಿ ಮಾತ್ರ ಇಲ್ಲಿ ಜಾಯಿಂಟಿಂಗ್ ಬರುತ್ತೆ, ಜಾಯಿಂಟು ಇದು ಅಷ್ಟೇ ಕೆಳಗಡೆ ಒಂದಕ್ಕೆ ಜಾಯಿಂಟಿಂಗ್ ಬರುತ್ತೆ ಓಕೆನಾ. ಇಲ್ಲಿ ಈ ಥರ ಇಟ್ಕೊಂಡು ನೋಡಿ ಈ ಥರ ಸರಿ ಮಾಡ್ಕೋಬೇಕು. ಸ್ವಲ್ಪ ಇದೊಂಚೂರು ಆ ಕಡೆ ಈ ಕಡೆ ಎಳ್ಕೊಳ್ತಾ ಇರುತ್ತೆ, ನೋಡಿಕೊಂಡು ಸರಿ ಮಾಡ್ಕೊಳ್ಳಿ. ಇಲ್ಲಿ ಬಂದುಬಿಟ್ಟು ನಾನು ಹೇಳ್ದಂಗೆ ಕೆಳಗಡೆ 1 ಇಂಚ್ ಬಿಡಿ ಸಾಕು ಓಕೆನಾ. 1 ಇಂಚ್ ಬಿಟ್ಟರೆ ಸಾಕು, ಇಲ್ಲ ಲೆಂತ್ ಆಗ್ಬಿಟ್ರೆ ತಿರ್ಗಾ ಫೋಲ್ಡ್ ಮಾಡ್ಕೋಬೇಕು. ಮತ್ತೆ ಇದಕ್ಕೆ ಇಲ್ಲಿಗೆ ಫೋಲ್ಡ್ ಮಾಡಿದ್ರೆ ಇಲ್ಲಿಗೆ ಬರುತ್ತೆ. ಹಾಗಾಗಿ 1 ಇಂಚು ನಿಮಗೆ ಉದ್ದ ಬೇಕು ಅಂದರೆ ತಗೊಳ್ಳಿ, ನಿಮ್ಗೆ ಎಷ್ಟು ಉದ್ದ ಬೇಕು, ಇದಕ್ಕಿಂತ ಇನ್ನೂ ಉದ್ದ ಬೇಕು ಅಂದ್ರೆ ನೀವು ಅಳತೆ ನೋಡ್ಕೊಂಡು ಇಟ್ಕೊಳ್ಳಿ. ಒಟ್ಟು ಲೈನಿಂಗಿಂತ ಕೆಳಗಡೆ 1 ಇಂಚ್ 2 ಇಂಚ್ ಉದ್ದ ಇರಲಿ, ಇದು ಕಾಣಿಸ್ಬಾರ್ದು ಲೈನಿಂಗ್ ಬಟ್ಟೆ ಅಷ್ಟೇ ಓಕೆನಾ. ನಾನು ಇದಕ್ಕಿಂತ 1 ಇಂಚು ಜಾಸ್ತಿ ತಗೊಂಡಿದ್ದೀನಿ. ಇವಾಗ ಕಟ್ ಮಾಡ್ಕೊತೀನಿ. ಓಕೆನಾ, ಇಷ್ಟಿದು. ಇವಾಗ ಅಲ್ಲಿ ಜಾಯಿಂಟ್ ಮಾಡ್ಕೋಬೇಕು ನೋಡೋಣ. ಇವಾಗ ಇದು ಕಟ್ ಮಾಡ್ಕೊತೀನಿ. ಇಷ್ಟೇ ಇಲ್ಲಿ ಮಾಡ್ಕೊ ಓಕೆನಾ. ನೋಡಿದ್ರೆ ಮಾಡ್ತೀನಿ ಆ ಪೀಸನ್ನೇ, ಯಾಕೆಂದರೆ ಇದು ಒಂಥರ ಇದಾಗಿ ಕಾಣಿಸುತ್ತೆ. ಇದು ಈ ಡಿಸೈನ್ಗೆ ಇದು ಸೂಟ್ ಆಗಲ್ಲ, ಒಂಥರ ಅಸಹ್ಯವಾಗಿ ಕಾಣಿಸುತ್ತೆ ಪ್ಯಾಚ್ ಥರ. ಅದಕ್ಕೆ ಬೇಡ, ಸೈಡ್ಗೆ ಹೋಗೋದು ಅದು ಹೋಗುತ್ತೆ, ಸ್ಟಿಚಿಂಗ್ ಮಾಡ್ತೀವಲ್ಲ ಸೈಡ್ಗೆ ಹೋಗುತ್ತೆ. ಹಂಗಾಗಿ ಇದನ್ನು ಕಟ್ ಮಾಡ್ಕೊಂಡ್ಬಿಡೋಣ. ಈ ರೀತಿ ಬಂತು. ಇವಾಗ ಇದನ್ನು ಕಟ್ ಮಾಡ್ಕೊಳ್ಳೋಣ, ತೊಂದರೆ ಇಲ್ಲ ನೋಡಿ. ಈ ರೀತಿ ಮಾಡಿಕೊಂಡು ಅಂಬ್ರೆಲಾ ಕಟ್ಟಿಂಗ್ಗೆ ನೀವು ಪನ್ನ ದೊಡ್ಡದಿದ್ರೆ ಬರಲ್ಲ. ನೀವು ಇವಾಗ ಪನ್ನಗಳು ದೊಡ್ಡದಾಗಿ ಪೀಸ್ ತಗೊಂಡ್ರೆ ಬರಲ್ಲ. ಈ ಥರ ಸೀರೆದಂತೂ ಬಂದೇ ಬರುತ್ತೆ ಓಕೆನಾ. ಏನೂ ಮಾಡೋಕ್ಕಾಗಲ್ಲ, ಜಾಯಿಂಟಿಂಗ್ ಬಂದೇ ಬರುತ್ತೆ. ಅಂದರೆ ಲೆಂತ್ ತಗೋತೀವಿ ಅಂದರೆ 30 × 40 ಇಂಚ್ ತಗೋತೀವಿ ಅಂದರೆ ಉದ್ದ ಇದು ಜಾಯಿಂಟಿಂಗ್ ಬಂದೇ ಬರುತ್ತೆ. ಇವಾಗ ಈ ರೀತಿ ಇಟ್ಕೊಳ್ಳಿ ನೋಡಿ. ಈ ಥರ ಇದನ್ನು ಈ ಕಟ್ ಮಾಡಿರ್ತೀವಲ್ಲ ಈ ಮೂಲೆಗೆ ಬರಬೇಕು. ಇದನ್ನು ಅಷ್ಟೇ ನೋಡಿ ಹುಷಾರಾಗಿ ಇಟ್ಕೊಳ್ಳಿ. ಒಂಚೂರು ಹೆಚ್ಚು ಕಡಿಮೆ ಆದರೂ ನಿಮಗೆ ಕನ್ಫ್ಯೂಸ್ ಆಗುತ್ತೆ. ಆ ಕಡೆದು ಈ ಕಡೆಗೆ, ಈ ಕಡೆದು ಆ ಕಡೆಗೆ ಹಾಕ್ಬಿಡುತ್ತೆ. ನೀವು ಈ ಥರ ಪಿನ್ ಹಾಕ್ಕೊಂಬಿಟ್ರೆ ಬೆಟರ್ ಓಕೆನಾ. ನೀವು ಈ ಥರ ಒಂದೊಂದು ಪಿನ್ ಹಾಕ್ಕೊಂಬಿಡಿ, ಅವಾಗೇನಾಗುತ್ತೆ ನಿಮಗೆ ಇದು ನೀಟಾಗಿ ಅಡ್ಜಸ್ಟ್ ಆಗುತ್ತೆ. ಇಲ್ಲಾಂದ್ರೆ ಏನಾಗುತ್ತೆ ಆ ಕಡೆ ಉಲ್ಟಾ ಪಲ್ಟಾ ಹಂಗಾಗ್ಬಿಡುತ್ತೆ ಓಕೆನಾ. ನೋಡಿ ಇಲ್ಲಿವರೆಗೂ ಇದೆ ಕರೆಕ್ಟಾಗಿ. ಆಮೇಲೆ ಇಲ್ಲಿ ಬಂದ್ಬಿಟ್ಟು ಇದು ಮಾರ್ಕ್ ನೋಡ್ಕೊಂಡು ಕಟ್ ಮಾಡ್ಕೋಬೇಕು. ನಾನು ಆಗಲೇ ಹೇಳದ್ನಲ್ಲ, ಇಲ್ಲಿ ಮಾರ್ಕ್ ಇರುತ್ತಲ್ಲ ಇದ್ರದ್ದು ಹಿಂಗೆ ಮುಟ್ಟಿ ನೋಡಿಕೊಂಡು ಅಲ್ಲಿಗೆ ಕಟ್ ಮಾಡ್ಕೊಳ್ಳಿ ಈ ಥರ ಓಕೆನಾ. ಈ ಥರ ಆ ಮಾರ್ಕ್ಗೆ ಒಂಚೂರು ಕೆಳಗೆ ಮಾಡಿ ತೊಂದರೆ ಇಲ್ಲ, ಆಮೇಲೆ ಕಟ್ ಮಾಡ್ಕೋಬೋದು ಓಕೆನಾ. ಯಾಕಂದರೆ ಅದು ಕೆಳಗಡೆ ಇರುತ್ತೆ ಮಾರ್ಕು. ನೀವು ಏನೋ ಫಸ್ಟೇ ಇದು ಮಾಡ್ತೀನಿ ಅಂದರೆ ಮಾರ್ಕಿಂಗ್ ಪೀಸಲ್ಲಿ ಮಾರ್ಕ್ ಮಾಡ್ಕೋಬೇಡಿ. ನಾನು ಕೈಯಲ್ಲೇ ಮಾಡ್ತಾಯಿದ್ದೀನಿ, ನಿಮಗೆ ಕನ್ಫ್ಯೂಸ್ ಆಗುತ್ತೆ, ನಮಗೆ ಆಗೋದಿಲ್ಲ ಅನ್ನೋದಾದರೆ ಹೀಗಿದೆಯಲ್ಲ ತೋರಿಸ್ತೀನಿ ರೀ.
ಇವಾಗ ಇಲ್ಲಿ ಈ ರೀತಿ ಇಟ್ಕೊಳ್ಳಿ, ಹಿಂಗೆ ಮಾರ್ಕ್ ಮಾಡ್ಕೊಳ್ಳಿ ಈ ಥರ. ಓಕೆನಾ? ಇದು ಬಟ್ಟೆ ಇದಿರೋದು ನಿಮ್ಗೆ ಇಲ್ಲಿ ಮುಟ್ಟಿದ್ರೆ ಗೊತ್ತಾಗುತ್ತೆ ಬಟ್ಟೆ ಇದೆ ಅಂತ. ಕೆಳಗಡೆ ಪೀಸು ಅದನ್ನ ನೋಡ್ಕೊಂಡು ಈ ಥರ ಮಾರ್ಕ್ ಮಾಡ್ಕೊಳ್ಳಿ. ಅವಾಗೇನಾಗುತ್ತೆ, ಅದರಿಂದ ಕೆಳಗೆ 1 ಇಂಚು ಮಾಡ್ಕೊಳ್ಳಿ. ಆವಾಗ ನಿಮಗೆ ನೋಡಿ ಈ ರೀತಿ ಬರುತ್ತೆ. ಓಕೆನಾ? ನಾನು ಈಸಿಯಾಗಿ ತೋರಿಸ್ಕೊಟ್ಟಿದ್ದೀನಿ. ಇವಾಗ ಇದನ್ನು ಜಾಯಿಂಟ್ ಮಾಡ್ಕೋಬೇಕು. ಓಕೆನಾ? ಜಾಯಿಂಟ್ ಮಾಡಿ ಅದು ಅಟ್ಯಾಚ್ ಮಾಡಿದ್ರೆ ನಿಮಗೆ ಗೌನು ರೆಡಿ. ಇಷ್ಟೇನೆ ಇದ್ರ ಕೆಲಸ. ಇದೇನೋ ಈಸಿಯಾಗಿ ಕಟಿಂಗ್ ಮಾಡ್ಬೋದು, ಸ್ಟಿಚಿಂಗ್ ಮಾಡ್ಬೋದು, ತೊಂದರೆ ಏನಿಲ್ಲ. ನಿಮಗೆ ಇವಾಗ ಮೇಲ್ಗಡೆ ಪೀಸು ಯಾವ ರೀತಿ ಕಟಿಂಗ್ ಮಾಡೋದು ಅಂತ ಒಂದೇ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ನಿಮಗೆ ಕನ್ಫ್ಯೂಸ್ ಆಗೋದು ಬೇಡ. ಓಕೆನಾ? ಇದು ರೆಡಿ ಆಯಿತು. ಸೈಡ್ಗೆ ಇಟ್ಬಿಡೋಣ. ಫಸ್ಟು ಒಂದು ಪೀಸು ಫೋಲ್ಡ್ ಮಾಡ್ಕೊತೀನಿ ಈ ರೀತಿ, ಮತ್ತು ಇನ್ನೊಂದು ಪೀಸು ಫೋಲ್ಡ್ ಮಾಡ್ಕೊತೀನಿ. ಒಂದ್ರ ಮೇಲೆ ಒಂದು ಬರಬೇಕು, ಒಟ್ಟಿಗೆ ಇಡಂಗಿಲ್ಲ. ಸಪ್ರೇಟಾಗಿ ಈ ರೀತಿ ಕರೆಕ್ಟಾಗಿ ಒಂದೇ ಲೆವೆಲ್ಗೆ ಇಟ್ಕೊಳ್ಳಿ. ಓಕೆನಾ? ಈ ರೀತಿ ಇಟ್ಕೊಳ್ಬೇಕಂದ್ರೆ ಪಿನ್ನೂ ಹಾಕೋಬೋದು. ಉದ್ದ ಬಂದ್ಬಿಟ್ಟು 15 ಇಂಚು. ಓಕೆನಾ? ಸ್ಟಿಚಿಂಗ್ ಎಲ್ಲ ಸೇರಿಸಿ 15 ಇಂಚು ತೊಗೊಂಡಿದ್ದೀನಿ. ಈಗ ಸೊಂಟದ ಸುತ್ತಳತೆ ತೊಗೊಳ್ಳೋಣ. ಇವಾಗ ಇಲ್ಲಿಂದ ನಾನು ಮಾಮೂಲಿ ಅದಕ್ಕೂ ತೋರಿಸಿದ್ದೀನಿ, ಇದಕ್ಕೂ ತೋರಿಸ್ಕೊಡ್ತೀನಿ. ಓಕೆನಾ? 15.5 ಇದೆ. 15.5ನೇ 2 ಭಾಗ ಮಾಡಿ. ಓಕೆನಾ? 2 ಭಾಗ ಮಾಡಿದಾಗ ನಮ್ಗೆ 7.75 ಅಂದರೆ 8 ಇಂಚು ಅಂದ್ಕೊಳ್ಳಿ. 1/4 ಇಂಚಿದೇನು 8 ಇಂಚು ಇಟ್ಕೊಳ್ಳಿ. ಓಕೆನಾ? 8 ಇಂಚ್ ಇಲ್ಲಿ ಬಂತು. 1 ಇಂಚು ಡಾಟ್ಗೆ, 2 ಇಂಚು ಎಕ್ಸ್ಟ್ರಾ ಸ್ಟಿಚಿಂಗಿಗೆ. ಓಕೆನಾ? ಇಷ್ಟು ಬಂತು. ಓಕೆನಾ? ಇದಿಷ್ಟು ಆಯಿತು. ಎದೆ ಸುತ್ತಳತೆ ಬಂದ್ಬಿಟ್ಟು ನಾನು ಒಂದೇ ಸಲ ಹೇಳಿದ್ರೆ ಕನ್ಫ್ಯೂಸ್ ಆಗುತ್ತೆ ಅಂತ ಅದಕ್ಕೆ ಇವಾಗ ಬಟ್ಟೆ ಜೋಡಿಸ್ಕೊಂಡು ಹೇಳ್ತಾ ಇದ್ದೀನಿ, ಯಾಕೆಂದರೆ ಅದು ಕನ್ಫ್ಯೂಸ್ ಆಗಬಾರ್ದು ಅಂತ. ಓಕೆನಾ? ಈ ರೀತಿ ನಿಮ್ಗೆ ಏನು ಡ್ರೆಸ್ ಇಟ್ಕೊಂಡಿರ್ತೀರಲ್ಲ ಅದರ ಅಳತೆ, ಇಲ್ಲ ಎದೆ ಸುತ್ತಳತೆ ನಿಮ್ಮ ಬಾಡಿ ಮೆಜರ್ಮೆಂಟ್ ತೊಗೊಂಡ್ರೆ ಈ ಥರ ತೊಗೊಳ್ಳಿ. ಓಕೆನಾ? ಇದು 18.5. ಓಕೆನಾ? ಈ 18.5ನೇ 2 ಭಾಗ ಮಾಡಿ. ಅಲ್ಲಿಗೆ 9.15 ಬಂತು. ಇಲ್ಲಿ 9.15, 9.5ನೇ ತಗೋತೀನಿ. ಸ್ವಲ್ಪ ಲೂಸ್ ಇಕ್ತೀನಿ. 9.5ಗೆ ಮಾರ್ಕ್ ಮಾಡ್ಕೊಳ್ಳಿ. ಓಕೆನಾ? 9.5ಗೆ ಮಾರ್ಕ್ ಮಾಡಿ 2 ಇಂಚು ಎಕ್ಸ್ಟ್ರಾ ಸ್ಟಿಚಿಂಗಿಗೆ. ಓಕೆನಾ? ಇದಿಷ್ಟು ಆಯಿತು. ಇಲ್ಲಿ ಬಂದ್ಬಿಟ್ಟು 2.5ಗೆ ಮಾರ್ಕ್ ಮಾಡಿ. ಓಕೆನಾ? 2.5ಗೆ ಮಾರ್ಕ್ ಮಾಡಿ. ಮತ್ತು ನೆಕ್ಕು ಇದು ಶೋಲ್ಡರ್ ಬಂದ್ಬಿಟ್ಟು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಇಟ್ಕೊಳ್ಳಿ. ಇದು 2.5 ಇದೆ. ಅರ್ಧ ಇಂಚು ಸ್ಟಿಚಿಂಗ್ ಬಿಡ್ತೀನಿ. ಇಲ್ಲಿ 2.5 ತಗೋತೀನಿ, ಇಲ್ಲಿ ಅರ್ಧ ಇಂಚು ಸ್ಟಿಚಿಂಗು. ಓಕೆನಾ? ಟೋಟಲ್ ಬಂದ್ಬಿಟ್ಟು 5.5 ಇದೆ. ಓಕೆನಾ? 5.5ಗೆ ಮಾರ್ಕ್ ಮಾಡ್ತೀನಿ. 5.5. ಮತ್ತು ಇವಾಗ ಇಲ್ಲಿಂದ ಇವಾಗ ಕಂಕ್ಲಿ ಎಷ್ಟಿದೆ ನೋಡ್ಕೋಬೇಕು. ಇವಾಗ ಆಲ್ರೆಡಿ ಮಾರ್ಕ್ ಮಾಡಿದ್ದೀನಿ. ಈ ರೀತಿ ಇದೆಯಲ್ಲ, ಈ ಥರ ಇಟ್ಕೊಳ್ಳಿ. ಹಿಂಗೆ ಇಟ್ಕೊಂಡು ಇದು ಎಷ್ಟಿದೆ ಅಂತ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಓಕೆನಾ? ನೋಡಿ ಈ ರೀತಿ ಇಟ್ಕೊಂಡು ಇಲ್ಲಿಂದ ಅರ್ಧ ಇಂಚು ಸ್ಟಿಚಿಂಗ್ ಸೇರಿಸಿ ತಗೊಳ್ಳಿ. ಆವಾಗ ನಿಮಗೆ ಕರೆಕ್ಟಾಗಿ ಬರುತ್ತೆ. ಓಕೆನಾ? ಇದು 5.5 ಇದೆ. ಓಕೆನಾ? 5.5ಗೆ ಮಾರ್ಕ್ ಮಾಡಿ. ಟೋಟಲು 5.5. ಓಕೆನಾ? ಈಗ ಬಂತು. ಇದು ಪಾಲಿಸ್ಟರ್ ಬಟ್ಟೆ. ಈ ರೀತಿ ಮಾರ್ಕ್ ಮಾಡಿಕೊಂಡೆ. ನಾನು ಸ್ಕೇಲ್ ಯೂಸೇ ಮಾಡಿಲ್ಲ, ಹಾಗೆ ಮಾಡ್ತಾ ಇದ್ದೀನಿ. ಇಂದ 1 ಇಂಚಿಗೆ ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಓಕೆನಾ? 1 ಇಂಚು. ನಿಮ್ಗೇನೋ ಕನ್ಫ್ಯೂಸ್ ಆಗುತ್ತೆ ಅಂದರೆ ಹಿಂಗೆ ಟೇಪಲ್ಲಿ ಮಾರ್ಕ್ ಮಾಡ್ಕೊಳ್ಳಿ. ಇದು ಅಷ್ಟೇ ಸ್ಕೇಲಲ್ಲಿ ಮಾರ್ಕ್ ಮಾಡ್ಕೊಳ್ಳಿ. ಓಕೆನಾ? ಸ್ಕೇಲು ಇದೆ, ಇಲ್ಲಿದೆ, ತೋರಿಸಿಲ್ಲ ಅಷ್ಟೇ ನಿಮಗೆ. ಈ ಥರ ಸ್ಕೇಲಲ್ಲೂ ಬೇಕಾದರೆ ಹಿಂಗೆ ಮಾರ್ಕ್ ಮಾಡ್ಕೊಳ್ಳಿ. ಯಾಕೆಂದರೆ ಕನ್ಫ್ಯೂಸ್ ಆಗಿಬಿಡುತ್ತೆ. ನೋಡಿ, ಈ ಪಿನ್ ಹಾಕ್ಲಿಲ್ಲ ಅಂದರೆ ಹಿಂಗಾಗುತ್ತೆ. ಅದಕ್ಕೆ ಒಂದು ಪಿನ್ ಹಾಕೊಂಡ್ಬಿಟ್ರೆ ಬಟ್ಟೆ ಸರಿಯಲ್ಲ. ನೋಡಿ, ಏನಾದರೂ ಎತ್ತುವಾಗ ಮಾಡುವಾಗ ಡಿಸ್ಟರ್ಬ್ ಆಗುತ್ತೆ. ಮತ್ತೆ ನೋಡಿ ಅದು ಜೋಡಿಸ್ಕೊಂಡು ನೀಟಾಗಿ ಕುತ್ಕೊಳ್ಳೋ ಅಷ್ಟರಲ್ಲಿ ಟೈಮ್ ತೊಗೊಂಡ್ಬಿಡುತ್ತೆ. ಈ ರೀತಿ ಆಗುತ್ತೆ. ಅದಕ್ಕೆ ಅಲ್ಲೊಂದು ಪಿನ್ ಹಾಕೊಂಡ್ಬಿಟ್ರೆ ಒಳ್ಳೆಯದು. ಯಾವುದೇ ಆಗಲಿ, ಇದೇ ಡ್ರೆಸ್ ಅಂತಲ್ಲ, ಯಾವುದೇ ಆದ್ರೂ ಒಂದೊಂದು ಪಿನ್ ಹಾಕೊಳ್ಳೋದು ತುಂಬಾ ಒಳ್ಳೆಯದು. ಓಕೆನಾ? ಈ ರೀತಿ ಇರಲಿ. 5 ಇಂಚಿದೆ. 5.5 5 ಇಂಚಿದೆ. ಸ್ಟಿಚಿಂಗ್ ಸೇರಿಸಿ 5.5 ತೊಗೊಂಡಿದ್ದೀನಿ. ಇವಾಗ ಇಲ್ಲಿಂದ 4 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳೋಣ. 4 ಇಂಚು. ಈ ಕಡೆಯಿಂದ 1 ಇಂಚು, ಈ ಕಡೆಯಿಂದ 1 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ. 3/4 ಇಂಚ್ ಸಾಕು. 1 ಇಂಚ್ ಬೇಡ, 3/4 ಇಂಚ್ ತೊಗೊಳ್ಳಿ. ಜಾಸ್ತಿ ದಪ್ಪ ಇದ್ರೆ 1 ಇಂಚ್ ತಗೊಳ್ಳಿ, ಇಲ್ಲಾಂದ್ರೆ 3/4 ಇಂಚ್ ಸಾಕು. ಇಲ್ಲಿ ಮೇಲ್ಗಡೆಯಿಂದ ಡಾಟ್ ಪಾಯಿಂಟು 10 ಇಂಚಿಗೆ ತಗೊಳ್ಳಿ. ಓಕೆನಾ? ಇಲ್ಲಿಂದ
2.5 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿಗೆ ಮಾಡಿ ಈಗ ಇಲ್ಲಿಂದ ಇದನ್ನ ಹಿಂಗೆ ಕ್ರಾಸಾಗಿ ತಗೊಬಂದು ಹಿಂಗೆ ಸೇರಿಸ್ಕೊಳ್ಳಿ. ಓಕೆನಾ, ಇದು ಮಾಮೂಲಿ ಹಿಂಗೆ ಸೇರಿಸಿ, ತೊಂದರೆ ಇಲ್ಲ. ಓಕೆನಾ, ಇವಾಗ ಇದನ್ನ ಹಿಂಗೆ ಕ್ರಾಸಾಗಿ ಹಿಂಗೆ ಸೇರಿಸ್ಕೊಳ್ಳಿ. ಇದು ಪ್ರಿನ್ಸ್ ಕಟ್ಟು. ಓಕೆನಾ, ಇವಾಗ ಇದು ಪ್ರಿನ್ಸ್ ಕಟ್ಟಲ್ಲಿ ಕಟ್ ಮಾಡ್ಕೋತೀವಲ್ವಾ, ಇವಾಗ ಇಲ್ಲಿಗೆ ಮಾಮೂಲಿ ಪೀಸ್ ಬರುತ್ತೆ, ಇಲ್ಲಿಗೆ ನಾವು ಸೀರೆ ಪೀಸ್ ಕೊಡಬೇಕು. ಓಕೆನಾ, ಇಲ್ಲಿಗೆ ಸೀರೆ ಪೀಸ್ ಕೊಡೋಣ, ಇಲ್ಲಿಗೆ ಮಾಮೂಲಿ ಬ್ಲೌಸ್ ಪೀಸು ಆ ಕಡೆ ಅಲ್ಲಿಗೆ ಡಬಲ್ ಕಲರಲ್ಲಿ ಬರುತ್ತೆ. ಓಕೆನಾ, ಅದಕ್ಕೋಸ್ಕರನೇ ಈ ತರ ಕಟಿಂಗ್ ಮಾಡಿ ಮಾಡ್ತಾ ಇರೋದು. ಅದು ಸಿಸ್ಟರ್ ಒಬ್ರು ಕೇಳಿದ್ರಲ್ಲ ಅವ್ರಿಗೋಸ್ಕರ. ಓಕೆನಾ, ಇಲ್ಲಿ ಬೇಕಂದ್ರೆ ಇನ್ನೊಂದು ಇಲ್ಲಿ 1.5 ಇಂಚು ಕ್ರಾಸ್ ಆಗಿ ತೆಗಿಬೇಕು. 1.5 ಇಂಚು, ಅವಾಗಲೇ ಇದು ನೀಟಾಗಿ ನಿಮಗೆ ಪರ್ಫೆಕ್ಟ್ ಆಗಿ ಕೂತ್ಕೊಳ್ಳೋದು. ಇಲ್ಲಿ ಸೊಂಟದ ಹತ್ರ ನೀಟಾಗಿ ರೌಂಡ್ ಶೇಪಲ್ಲಿ ಕೂತ್ಕೊಳ್ಳೋದು, ಇಲ್ಲ ಅಂದ್ರೆ ಕೂತ್ಕೊಳ್ಳಲ್ಲ. ಓಕೆನಾ, 1 ಇಂಚು ಇಲ್ಲ 1.5 ಇಂಚು ಇಡಲೇಬೇಕು. ನಾನು 1.5 ಇಂಚು ಇಟ್ಟಿದ್ದೀನಿ. ಓಕೆನಾ, ಇಲ್ಲಿಂದ ಆದ್ರೆ 1 ಇಂಚು, ಹಿಂಗೆ 1 ಇಂಚು ತಗೊಂಡಿದ್ದೀನಿ. ಇಲ್ಲಿ ಹೋಯ್ತಾ ಮೇಲ್ಗಡೆ ಹೋಗುತ್ತೆ. ಓಕೆನಾ, ಈ ತರ 1 ಇಂಚು ಇಲ್ಲ 1.5 ಇಂಚು ತಗೋಬಹುದು. ನೋಡಿ ಈ ರೀತಿ ಬಂತು. ಇಲ್ಲಿ ಹಿಂದೆಗಡೆ ಡೀಪ್ನು ನಾನು 5 ಇಂಚಿಗೆ ಇಟ್ಕೊಂಡಿದ್ದೀನಿ. ಇದಿಷ್ಟು ರೆಡಿ ಆಯ್ತು. ಇವಾಗ ಕಟ್ ಮಾಡ್ಕೊಳ್ಳೋಣ. ಯಾವುದೇ ಗೌನ್ ಹೊಲಿರಿ ಇದಂತೂ ಮಿಸ್ ಮಾಡ್ದೇನೆ ಹೊಲಿಬೇಕಾಗುತ್ತೆ ಗೌನ್ಗೆ. ಓಕೆನಾ, ಇದು ಹಿಂದೆ ಮುಂದೆ ಎರಡಕ್ಕೂ ಸೇರ್ಸ್ ಮಾಡಿದ್ದೀನಿ. ಇವಾಗ ಇದನ್ನ ಮಾತ್ರ ಮುಂದೆಗೆ ಮಾತ್ರ ಮಾಡಿ, ಹಿಂದೆಗೆ ಮಾಡಕ್ ಹೋಗ್ಬಾರ್ದು. ಓಕೆನಾ, ಇದು ಮುಂದೆಗೆ ಮಾತ್ರ. ಕನ್ಫ್ಯೂಸ್ ಮಾಡ್ಕೊಂಡು ಮುಂದೆನು ಎರಡು ಸೇರ್ಸ್ ಕಟ್ ಮಾಡ್ಬಿಟ್ಟಿರ, ಹುಷಾರು. ಓಕೆನಾ, ನಾನಿದು ಸ್ವೀಟ್ ಆರ್ಟ್ ನೆಕ್ಕಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ಬಂತು. ಈಗ ಇದು ಕಟ್ ಮಾಡ್ಕೊಂಡ್ಬಿಡ್ತೀನಿ. ಬಿಟ್ಟು ಶೇಪ್ ತೆಗೆದ್ಬಿಡಿ. ರೆಡಿ ಆಯ್ತು ನೋಡಿ. ಇವಾಗ ಈ ಪೀಸ್ನ ತೆಗೆದು ಬಿಡೋಣ, ಇದು ಈ ಕಡೆ ಸೈಡ್ಗೆ ಇಡೋಣ. ಇವಾಗ ಇದು ಕಟ್ ಮಾಡ್ಕೊಳ್ಳೋಣ, ಯಾಕಂದ್ರೆ ಎರಡು ಕಟ್ ಮಾಡ್ಬಿಟ್ರೆ ಕಷ್ಟ, ಅದಕ್ಕೋಸ್ಕರ ಅದನ್ನ ಸೈಡ್ಗೆ ಇಟ್ಟಿದ್ದೀನಿ. ಇವಾಗ ಇದು ಕಟ್ ಮಾಡ್ಕೊಳ್ಳೋಣ. ಡಬಲ್ ಕಲರ್ ಕೊಡ್ತೀವಿ ಅಂದ್ರೆ ಈ ರೀತಿ ಕಟ್ ಮಾಡಲೇಬೇಕು. ಕೆಲವೊಂದು ಕಟ್ ಮಾಡ್ದೇನೆ ಹಾಗೇನು ಮಾಡ್ತೀವಿ, ಅದು ಒಂದೇ ಕಲರ್ ಇದ್ರೆ. ಓಕೆನಾ, ಇದು ಡಬಲ್ ಕಲರ್ ಕೊಡಬೇಕು ಅಂದ್ರೆ ಈ ರೀತಿ ಕಟಿಂಗ್ ಮಾಡಲೇಬೇಕಾಗುತ್ತೆ. ಓಕೆನಾ, ಇವಾಗ ನಾವು ಇದಕ್ಕೆ ಎಕ್ಸ್ಟ್ರಾ ಪೀಸ್ ಅದು ಹೇಳಿದ್ನಲ್ಲ, ಸೀರೆ ಪೀಸ್ ಕೊಟ್ಕೋಬೇಕು. ಇದಕ್ಕೆ ಮಾಮೂಲಿ ಬ್ಲೌಸ್ ಪೀಸ್ ಆ ಥರ ಹಾಕೊಳ್ಳಿ ಅಂತ ಹೇಳೋದು ಏನಕ್ಕಂದ್ರೆ ಈ ಥರ ಸರಿ ಇರುತ್ತೆ ಅಂತ. ಯಾಕಂದ್ರೆ ಪ್ರಿನ್ಸ್ ಕಟ್ ಅಂತೀನಿ, ಯಾವುದೇ ಆದರೂ ಅಷ್ಟೇ ಸ್ಮೂತ್ ಆಗಿರೋ ಬಟ್ಟೆಗಳು ಸರಿ ಇರುತ್ತೆ. ಓಕೆನಾ, ಈ ರೀತಿ ಕಟ್ ಮಾಡ್ಕೊಳ್ಳಿ. ಇವಾಗ ಇಲ್ಲಿ ಮಾರ್ಕ್ ಮಾಡ್ಕೊಳ್ಳಿ. ಡಾಟ್ ಪಾಯಿಂಟ್ ಇದು ರೆಡಿ ಆಯಿತು. ಇದು ಸೈಡ್ಗೆ ತಗೊಂಡು ಈಗ ಇಲ್ಲಿಂದ ನಿಮ್ಗೆ ಎಷ್ಟು ಬೇಕಷ್ಟು ಡೀಪ್ ಇಟ್ಕೊಳ್ಳಿ, ತೊಂದರೆ ಇಲ್ಲ. ಓಕೆನಾ, ಹೀಗೆ ಕ್ರಾಸ್ ಆಗಿ ಸ್ವಲ್ಪ ಕಟ್ ಮಾಡಿಕೊಂಡು ರೌಂಡ್ ಶೇಪ್. ಓಕೆನಾ, ಡೀಪ್ ಸ್ವಲ್ಪ ದೊಡ್ಡದೇ ಕೊಡ್ಬೇಕು, ಯಾಕಂದ್ರೆ ತಲೆ ನುಗ್ಗದೆ ಹೋಗುತ್ತೆ. ಮತ್ತೆ ನೀವು ಕಟ್ ಮಾಡಿ ಮಾಡೋಕ್ಕಾಗಲ್ಲ, ಅದಕ್ಕೆ ಒಂದು ಸ್ವಲ್ಪ ಡೀಪ್ ಇಟ್ಕೊಳ್ಳಿ. ಓಕೆನಾ, ಯಾಕಂದ್ರೆ ಡೀಪ್ ಇಲ್ಲ ಅಂದ್ರೆ ತಲೆ ನುಗ್ಗಲ್ಲ, ಅದಕ್ಕೋಸ್ಕರ ನೀವು ಡೀಪ್ ಕೊಡ್ಲೇಬೇಕಾಗುತ್ತೆ. ಮತ್ತೆ ಇಲ್ಲಿ ಡಾಟ್ ಪಾಯಿಂಟ್ ನ ಮಾರ್ಕ್ ಮಾಡ್ಕೊಳ್ತೀಯ, ಇಲ್ಲಿ ಡಾಟ್ ಪಾಯಿಂಟ್ ನ ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿಂದ 5 ಇಂಚಿಗೆ ಮಾರ್ಕ್ ಮಾಡಿದ್ದೀನಿ. ಈ ರೀತಿ ತಗೊಳ್ಳಿ. ಇಲ್ಲಿ ಡಾಟ್ ಪಾಯಿಂಟ್ ಇಟ್ಕೊಳ್ಳೋದು ಅಷ್ಟೇ, ಹಿಂದೆ ಪೀಸಲ್ಲಿ ಡಾಟ್ ಪಾಯಿಂಟ್ ಅಷ್ಟೇ ಬರುತ್ತೆ. ಓಕೆನಾ, ಈ ರೀತಿ ಇದು ರೆಡಿ ಆಯಿತು. ಇವಾಗ ಪೀಸ್ ಕಟ್ ಮಾಡ್ಕೊಳ್ಳೋಣ. ಬಾರ್ಡ್ರ್ ಬೇಡ, ಚೆನ್ನಾಗಿ ಕಾಣಿಸಲ್ಲ. ಇದು ಹಿಂದೆ ಪೀಸು. ಇದಕ್ಕೆ ಇದು ಕಲರ್ ಬೇರೆ ಹಾಕ್ಬೇಕಿತ್ತು, ನಾನು ಹಾಕಿಲ್ಲ. ನೀವು ಮ್ಯಾಚಿಂಗ್ ಹಾಕೊಳ್ಳಿ. ಆಮೇಲೆ ನಾವು ಹಾಕಿದೀವಿ ಅಂತ ನೀವು ಹಂಗೆ ಹಾಕಕ್ಕೆ ಹೋಗ್ಬೇಡಿ. ಇದು ನಾನು ಅದೇ ಮ್ಯಾಚಿಂಗ್ ಆಯ್ತಲ್ಲ, ಅದೇ ಆಯ್ತಲ್ಲೋ ಬಿಡು ಅಂದ್ಬಿಟ್ಟು ಹಾಕ್ತಾ ಇದ್ದೀನಿ ಇದನ್ನೇ. ನೀವು ಬೇಕಂದ್ರೆ ಬೇರೆದು ಹಾಕೋಬಹುದು. ಓಕೆನಾ, ನೀವು ಏನು ಕಲರ್ ಹಾಕ್ತೀರಾ ಅದಕ್ಕೆ ಹಾಕೊಳ್ಳಿ. ಯಾಕೆಂದ್ರೆ 2 ಕಲರ್ ಇದೆ, ನಾನು ಇದನ್ನೇ ಹಾಕೋಣ ಬಿಡು ಅಂತ ಹಾಕ್ತಾ ಇದ್ದೀನಿ. ಓಕೆನಾ, ನೀವು ಬೇಕಾದ್ರೆ ನೀವು ಯಾವ ಕಲರ್ ತಗೊಂಡಿರ್ತೀರಾ ಆ ಕಲರ್ಗೆ ಒಂದು ಅರ್ಧ ಮೀಟರ್ ಎಕ್ಸ್ಟ್ರಾ ತಗೊಂಡು ಚೇಂಜ್ ಮಾಡ್ಕೊಳ್ಬೇಕು ಅಂತ. ಓಕೆನಾ, ನಾನು ಫ್ರೆಂಡಿಗೆ ಬರುತ್ತಲ್ವಾ, ಇನ್ನೇನು ಹಿಂದೆ ಬೇರೆ ಏನಕ್ಕೆ ಅಂದ್ಬಿಟ್ಟು ಅದನ್ನೇ ಹಾಕ್ತಾ ಇದ್ದೀನಿ. ಓಕೆನಾ, ಈ ರೀತಿ ರೆಡಿ ಆಯಿತು. ಸೈಡ್ಗೆ ಇಟ್ಬಿಡೋಣ.
ಇದ್ದೀನಿ. ಫ್ರಂಟಿಗೆ ಮಾತ್ರ ಇಲ್ಲಿಗೆ ನಾನು ಇದು ಪಿಂಕ್ ಕಲರ್ ಕೊಡ್ತೀನಿ, ಇಲ್ಲಿಗೆ ಮಾತ್ರ ಗ್ರೀನ್. ಇದು ಸೀರೆ ಕಲರ್. ನಾನು ಡಬಲ್ ಕಲರಲ್ಲಿ ಕೊಡೋಕೆ ಕೇಳಿದ್ರಲ್ಲ, ಅದಕ್ಕೋಸ್ಕರ ಇದು ಡಬಲ್ ಕಲರಲ್ಲಿ ತೊಗೊಂಡಿದ್ದೀನಿ. ಓಕೆನಾ? ನೀವು ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ. ನೀವು ಯಾವ ಕಲರಲ್ಲಿ ತೊಗೊಂಡಿರ್ತೀರಾ ಅದರಲ್ಲಿ. ಓಕೆನಾ? ಈ ರೀತಿ ಸ್ವಲ್ಪ ಜಾಸ್ತಿನೇ ಕಟ್ ಮಾಡ್ಕೊಳ್ಳಿ. ಬಿಗಿನರ್ಸ್ ಆದರೆ ಸ್ವಲ್ಪ ಸ್ಟಿಚಿಂಗ್ ಮಾಡುವಾಗ ಆ ಕಡೆ ಈ ಕಡೆ ಆಗ್ಬೋದು. ಓಕೆನಾ? ಇಷ್ಟೇ ನೋಡಿ, ಇದು ರೆಡಿ ಆಯಿತು. ಓಕೆ, ಈ ಕಡೆ ವೇಸ್ಟ್ ಮಾಡ್ಕೊಳ್ಳೋದು ಬೇಡ, ಬಟ್ಟೆ ಇಲ್ಲಿ ಏನಕ್ಕಾದ್ರೂ ಆಗುತ್ತೆ. ಈ ಕಡೆ ಯಾವಾಗಲೂ ಇದು ಈ ಕಡೆನೇ ಬರಲಿ, ಏನಕ್ಕಂದರೆ ಈ ಕಡೆ ಸ್ಟಿಚಿಂಗ್ ಹೋದ್ರೂ ಒಳಗಡೆ ಹೋಗುತ್ತೆ ಬಟ್ಟೆ, ಹಂಗಾಗಿ ಈ ಥರ ಇಟ್ಕೊಳ್ಳಿ. ಓಕೆನಾ? ಇದು ವೈಟ್ ಇರೋ ಬಟ್ಟೆ ನಾವು ಇಲ್ಲಿ ಸ್ಟಿಚಿಂಗ್ ಮಾಡಿದಾಗ ಒಳಗಡೆ ಹೋಗುತ್ತೆ, ಈಚೆಗೆ ಕಾಣಿಸಲ್ಲ, ಅದಕ್ಕೋಸ್ಕರ. ಓಕೆನಾ? ಇದು ಕಟ್ ಮಾಡ್ಕೊತೀನಿ. ಓಕೆನಾ? ಇವಾಗ ಇದನ್ನು ಈ ರೀತಿ ಕಟ್ ಮಾಡಿಕೊಂಡು ನಾನು ಕಟ್ಟಿಂಗ್ ಅಲ್ಲೇ ತೋರಿಸ್ತೀನಿ. ಈ ರೀತಿ ಇಟ್ಕೊಂಡ್ಬಿಟ್ಟು ನಾಲ್ಕು ಇಂಚ್ ತೊಗೋತೀನಿ ಬಫು, 1 ಇಂಚ್ ಎಕ್ಸ್ಟ್ರಾ. ಆಮೇಲೆ ಇಲ್ಲಿ ಪಟ್ಟಿ ಬರುತ್ತೆ 1 ಇಂಚು. ಹಾಗಾಗಿ ಇಲ್ಲಿ ಬಫಿಗೆ ಬಂದ್ಬಿಟ್ಟು ನಿಮ್ಗೆ ಚೆನ್ನಾಗಿ ಬಫ್ ಬೇಕಂದ್ರೆ 5 ಇಂಚ್ ಕೊಡಿ, ಇಲ್ಲ 4 ಇಂಚ್ ತೊಗೋಬೋದು. ಓಕೆನಾ? ನಾನು 5 ಇಂಚೇ ತೊಗೊಂಡಿದ್ದೀನಿ, ಚೆನ್ನಾಗಿ ಬರುತ್ತೆ. ಇವಾಗ ಇಲ್ಲಿಂದ ಇಲ್ಲಿಗೆ ಕಟ್ ಮಾಡ್ಕೊಳ್ಳೋ ಒಂದು 6 ಇಂಚ್ ಇಡ್ತೀನಿ. ಬೇಕು ಅಂದರೆ ಲೂಸು ಟೈಟು ಮಾಡ್ಕೊಳ್ಳೋಣ. 2 ಇಂಚ್ ಇಲ್ಲಿ ಎಕ್ಸ್ಟ್ರಾ ತೊಗೋತೀನಿ. ಓಕೆನಾ? ಇಲ್ಲಿಂದ ಇಲ್ಲಿಗೆ ಒಂದು 3.5 ಇಂಚ್ ತೊಗೊಳ್ಳೋಣ. ಇಲ್ಲೇನು 6.5 ಇದೆ, ಇಲ್ಲಿ 7.5 ಇಟ್ಕೊಳ್ಳೋಣ. ಓಕೆನಾ? ಅವಾಗ ಬೇಕು ಅಂದರೆ ಟೈಟು ಲೂಸು ಮಾಡ್ಕೋಬೋದು, ತೊಂದರೆ ಏನಿಲ್ಲ. ಈ ರೀತಿ ಇದು ಮಾಡ್ತೀನಿ. ಗ್ರೀನ್ ಪಟ್ಟೆಯಲ್ಲಿ ಪಟ್ಟಿ ಕೊಡ್ತೀನಿ. ಓಕೆನಾ? ಈ ಪಟ್ಟಿ ಕೊಡೋಣ, ಚೆನ್ನಾಗಿರುತ್ತೆ. ಮತ್ತು ಇವಾಗ ಇದೇನು ಕಟ್ ಮಾಡ್ಕೊಂಡಿದ್ದೀವಲ್ಲ, ಇದರಲ್ಲಿ ಕರೆಕ್ಟಾಗಿದೆ ಅಂತ ಸ್ವಲ್ಪ ಚೆಕ್ ಮಾಡ್ಕೊಂಬಿಡೋಣ. ಈಗ ಇಟ್ಕೊಂಡು ಇದು ಬಫ್ ಹೋಗುತ್ತೆ ಇಲ್ಲಿಂದ. ಈ ರೀತಿ ನೋಡಿ, ಕರೆಕ್ಟಾಗಿದೆ, ಡಾಟ್ ಇದೆ, ಕರೆಕ್ಟಾಗಿದೆ, ತೊಂದರೆ ಏನಿಲ್ಲ. ಕಟ್ ಮಾಡ್ಕೊತೀನಿ. ಓಕೆನಾ? ಇದು ಬಫ್ ಬರುತ್ತೆ. ಈ ರೀತಿ ಬಂತು. ಇವಾಗ ಇದು 2 ಪೀಸ್ ತೆಗೆದು ಇಲ್ಲಿ ಶೇಪ್ ತಗೊಳ್ಳೋಣ. ಓಕೆನಾ? 2 ಪೀಸು. ಓಕೆನಾ? ಇದು ಇಲ್ಲಿ ನ್ಯಾಚ್ ಹಾಕೊಂಬಿಡಿ, ಯಾಕೆಂದರೆ ನಮಗೆ ಇದು ಫ್ರಂಟು ಬ್ಯಾಕ್ ಒಂದು ಗೊತ್ತಾಗಬೇಕಲ್ಲ, ಅದಕ್ಕೋಸ್ಕರ ಹಾಕ್ಕೊಂಡು ಈಗ ಮತ್ತೆ ಇಲ್ಲಿ ಮಧ್ಯ ಮಾರ್ಕ್ ಮಾಡ್ಕೊಳ್ಳಿ. ಇದನ್ನು ಮಾರ್ಕ್ ಮಾಡ್ಕೊಳ್ಳಿ. ಮತ್ತು ಇದನ್ನು ಮಾರ್ಕ್ ಮಾಡ್ಕೋಬೇಕು, ಯಾಕೆಂದರೆ ನಮಗೆ ಇದು ಗೊತ್ತಾಗಬೇಕಲ್ವ, ಇಲ್ಲಿಂದ ಬಫ್ ಹಿಡಿಬೇಕು ಅನ್ನೋದು ಗೊತ್ತಾಗಬೇಕು. ಇದು ಮಧ್ಯ. ಓಕೆನಾ? ಇವಾಗ ಇದನ್ನು ತೆಗೆದುಬಿಟ್ಟು ಈ ರೀತಿ ಆಯಿತು. ಓಕೆನಾ? ಇದಕ್ಕೆ ನಾನು ಗ್ರೀನ್ ಕಲರಲ್ಲಿ ಕೆಳಗಡೆ ಪಟ್ಟಿ ಕೊಡ್ತೀನಿ. ಇದ್ರಲ್ಲಿ ಬೇಕಂದರೆ ಪಟ್ಟಿ ಬಂದ್ಬಿಟ್ಟು ಎಷ್ಟು ಇಂಚ್ ಬೇಕು ಅಂದರೆ, ನಮ್ಗೆ ಸ್ಲೀವ್ಸ್ 6 ಇಂಚ್ ಇದೆ, 2 ಇಂಚ್ ಎಕ್ಸ್ಟ್ರಾ 8 ಇಂಚು, 16 ಇಂಚ್ ತೊಗೋಬೇಕಾಗುತ್ತೆ. ಓಕೆನಾ? ತೊಗೊಂಡ್ರೆ ನೀವು ಸ್ಟಿಚಿಂಗ್ ಮಾಡಿದಾಗ ನೋಡಿಕೊಂಡು ನಿಮ್ಮ ಪಟ್ಟಿ ಎಷ್ಟು ಬೇಕು ಅಷ್ಟಕ್ಕೆ ಕಟ್ ಮಾಡ್ಕೊಳ್ಳಿ. ಓಕೆನಾ? ಕ್ರಾಸ್ ಇದ್ದರೆ ಅದೆಲ್ಲ ನೋಡಿಕೊಂಡು ಇದು ಮಾಡ್ಕೊಳ್ಳಿ, ತೊಂದರೆ ಏನಿಲ್ಲ. ಓಕೆನಾ? ಈ ರೀತಿ ಆಯಿತು ನೋಡಿ, ಇಷ್ಟೇ ಇದು. ಇವಾಗ ಇದನ್ನು ಈ ರೀತಿ ಡಬಲ್ ಫೋಲ್ಡ್ ಮಾಡಿಬಿಟ್ಟು ಫ್ರಿಲ್ ಕೊಟ್ಬಿಟ್ಟು ಹಿಂಗೆ ಅಟ್ಯಾಚ್ ಮಾಡೋದು ಅಷ್ಟೇ. ನಾನು ಸ್ಟಿಚಿಂಗಲ್ಲಿ ತೋರಿಸ್ಕೊಡ್ತೀನಿ. ಓಕೆನಾ? ಇಷ್ಟೇ, ನಾನು ಸ್ಲೀವ್ಸ್ಗೇನು ಲೈನಿಂಗ್ ಕೊಡೋಲ್ಲ, ಇಷ್ಟೇ ಇದು. ಓಕೆನಾ? ಅರ್ಥ ಆಯಿತು ಅನ್ಕೋತೀನಿ. ಇವಾಗ ಇದನ್ನು ಸ್ಟಿಚಿಂಗಲ್ಲಿ ತೋರಿಸ್ಕೊಡ್ತೀನಿ ನಿಮಗೆ ಹೇಗೆ ಮಾಡೋದು ಅಂತ. ಓಕೆನಾ? ಈ ರೀತಿ ಬಂತು. ಇವಾಗ ಇದನ್ನು ಯಾವ ರೀತಿ ಸ್ಟಿಚಿಂಗ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ, ಬನ್ನಿ. ತುಂಬ ಈಸಿಯಾಗಿ ಸ್ಟಿಚಿಂಗ್ ಮಾಡ್ಬೋದು. ಓಕೆನಾ? ಗೌನ್ ಕಟಿಂಗ್ ಆಯಿತು. ಸ್ಟಿಚಿಂಗ್ ಹೇಗೆ ಮಾಡೋದು ಅಂತ ನೋಡೋಣ, ಬನ್ನಿ. ಓಕೆನಾ? ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.